ಸಂಡೂರು ಪಟ್ಟಣದಲ್ಲಿ ಮಾದಿಗ ಸಮುದಾಯದಿಂದ ಒಳ ಮೀಸಲಾತಿ ಜಾಗೃತಿ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ದಿನಾಂಕ 5/5/2025 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ಆದಿಜಾಂಬವ ಸಭಾದಿಂದ ಒಳ ಮೀಸಲಾತಿ ಜಾರಿಗಾಗಿ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ 2 ರೀತಿಯ ಸಮೀಕ್ಷೆ ಮಾಡಲು ನಿರ್ಧರಿಸಿದೆ. ಇದರ ಭಾಗವಾಗಿ ಮೇ 5ರಿಂದ ಮನೆ ಮನೆಗೆ ಬಂದು ಪರಿಶಿಷ್ಟ ಜಾತಿಗಳಲ್ಲಿನ ಉಪಜಾತಿಗಳ ಜಾತಿ ಗಣತಿ ಮಾಹಿತಿ ಪಡೆಯಲು ಸಮೀಕ್ಷೆ ಗಣತಿದಾರರು ತಮ್ಮ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆಯ ಮಾಹಿತಿ ಕೇಳಿದಾಗ ಇದು ಮಾದಿಗರ ಮನೆ, ನಾನು ಮಾದಿಗ ಎಂದು ಬರೆಸಿ ಎಂದು ಅಖಿಲ ಕರ್ನಾಟಕ ಆದಿ ಜಾಂಬವ ಮಹಾಸಭಾ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಂಡೂರು ತಾಲೂಕಿನ ವಿವಿಧ ಗ್ರಾಮಗಳ ಮುಖಂಡರು ಸಂಡೂರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸಿದರು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಆದಿ ಜಾಂಬವ ಮಹಾಸಭಾ ಅಧ್ಯಕ್ಷರಾದ ನಿಂಗಪ್ಪ ಐಹೊಳೆ ಅವರು ಮಾತನಾಡಿ, ಜಾತಿ ಗಣತಿದಾರರು ನಿಮ್ಮ ಮನೆಗಳಿಗೆ ಬಂದಾಗ ಕಾಲಂ ನಂಬರ್ 61ರಲ್ಲಿ ಮಾದಿಗ ಎಂದು ಬರೆಸಿ ಯಾವುದೇ ರೀತಿಯ ಗೊಂದಲ ಮಾಡಿಕೊಳ್ಳಬೇಡಿ, ಇದನ್ನ ಮನೆ ಮನೆಗೂ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಿ ಎಂದು ಸಲಹೆ ನೀಡಿದರು. ಡಿಎಸ್ಎಸ್ ಸಂಚಾಲಕ ರಾಮಕೃಷ್ಣ ಹೆಗಡೆ ಮಾತನಾಡಿ, ಒಳ ಮೀಸಲಾತಿ ಹೋರಾಟವು ಸರಿಸುಮಾರು 35 ವರ್ಷಗಳಿಂದ ತ್ಯಾಗ ಬಲಿದಾನಗಳಿಂದ ನಿರಂತರ ಹೋರಾಟ ನಡೆದಿದ್ದು, ನಮ್ಮ ಹೋರಾಟಕ್ಕೆ ಫಲ ಸಿಗಬೇಕಾದರೆ ಇದೇ ಮೇ 5ರಂದು ನಡೆಯುವ ಸಮೀಕ್ಷೆಯಲ್ಲಿ ತಾವುಗಳು ಎಚ್ಚರದಿಂದ ಮಾದಿಗ ಎಂದು ಬರೆಸಿ ಎಂದು ಮಾಹಿತಿ ನೀಡಿದರು. ಅದೇ ರೀತಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪನವರು ಮಾತನಾಡಿ, ಮೇ 5ರಂದು ಒಳ ಮೀಸಲಾತಿ ಜಾರಿ ಸಂಬಂಧ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು, ಇದರ ಭಾಗವಾಗಿ ಮೇ 5ರಂದು ನಡೆಯುವ ಸಮೀಕ್ಷೆಯಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ ಸ್ವಾಭಿಮಾನದಿಂದ ನಾನು ಮಾದಿಗ ಎಂದು ಬರೆಸಿ ಮತ್ತು ನಿಮ್ಮ ಕೇರಿಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು. ಹಾಗೂ ಇದೇ ಮೇ 16ರಂದು ಒಳ ಮೀಸಲಾತಿ ರಥಯಾತ್ರೆಯು ಬಳ್ಳಾರಿಗೆ ಆಗಮಿಸುತ್ತಿದ್ದು, ಅದೇ ದಿನ ಸಂಡೂರಿಗೆ ಆಗಮಿಸುತ್ತಿದ್ದು, ರಥವನ್ನು ಅದ್ದೂರಿಯಾಗಿ ಗೌರವದಿಂದ ಬರಮಾಡಿಕೊಳ್ಳೋಣ ಎಂದು ಚರ್ಚಿಸಿದರು. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಎಲ್ಲ ನಾಯಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಅಖಿಲ ಕರ್ನಾಟಕ ಆದಿ ಜಾಂಬವ ಮಹಾಸಭಾ ಅಧ್ಯಕ್ಷರಾದ ನಿಂಗಪ್ಪ ಐಹೊಳೆ, ಡಿಎಸ್ಎಸ್ ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ, ಅಖಿಲ ಕರ್ನಾಟಕ ಆದಿ ಜಾಂಬವ ಮುಖಂಡರಾದ ಮರಿಸ್ವಾಮಿ ವಿಎಸ್ಎಲ್ ಹಾಗೂ ಡಿಎಸ್ಎಸ್ ಸಂಚಾಲಕರಾದ ಮಲ್ಲೇಶ್ ಕಮತೂರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ, ಡಿಎಸ್ಎಸ್ ಸಂಚಾಲಕರಾದ ಹನುಮಂತ ರೆಡ್ಡಿ, ತಾರಾನಗರ ದೇವದಾಸ್ ಕುಮಾರ್ ವೈಟಿಜಿ, ಸುಬ್ಬಣ್ಣ ನಾರಾಯಣಪುರ, ಗಂಗಪ್ಪ ಹೊಸಳ್ಳಿ, ಡಿಎಸ್ಎಸ್ ನಗರ ಘಟಕ ಸಂಚಾಲಕರಾದ ಬಸವರಾಜ್ ಡೋಸ್ಲಿ, ರಘು ಭೀಮ್ ಆರ್ಮಿ, ದೇವೇಂದ್ರಪ್ಪ ದೌಲತ್ಪುರ, ಶಂಕರ್ ತಾಳೂರು, ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾದ ದುರ್ಗೇಶ್ ವೈಡಿವೈ ಸೇರಿದಂತೆ ಮಾದಿಗ ಸಮುದಾಯದ ಮುಖಂಡರು, ಡಿಎಸ್ಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಪಾಷಾ. ಇದು ಗರುಡ ನ್ಯೂಸ್, ಸಂಡೂರು. ಬಂಧುಗಳೇ, ನಾನು ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷ ನಿಂಗಪ್ಪ ಐಹೊಳೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಇಂದು ನಡೆದಿರತಕ್ಕಂಥ ಒಂದು ಸಭೆ ಅಂತಂದರೆ ಎಲ್ಲ ತಾಲೂಕಿನ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಲೀಡರ್ಗಳನ್ನು ಕರೆಸಿಬಿಟ್ಟು ಇವತ್ತು ಇಂದಿನಿಂದ 5ನೇ ತಾರೀಕಿನಿಂದ ಮನೆ ಮನೆಗೆ ಸರ್ವೆ ನಡೀತಾ ಇದೆ ಒಳ ಮೀಸಲಾತಿಗೋಸ್ಕರ. ಈ ಒಳ ಮೀಸಲಾತಿಗೋಸ್ಕರ 3 ತಂಡಗಳನ್ನಾಗಿ ವಿಂಗಡಿಸಿ ನಮ್ಮ ಕಾರ್ಯಕರ್ತರು ಇಲ್ಲಿಂದ ಸಂಡೂರಿನಿಂದ ಹೋಗ್ತಕ್ಕಂಥ ಎಲ್ಲ 3 ಭಾಗಗಳಲ್ಲಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಒಂದು ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಹಟ್ಟಿಗಳಲ್ಲಿ ನಮ್ಮ ಸಮಾಜದ ಮುಖಂಡರುಗಳ ಮುಖಾಂತರ ಕಾಲಂ ನಂಬರ್ 61ರಲ್ಲಿ ಮಾದಿಗ ಅಂತ ನಮೂದಿಸಬೇಕು. ಇದು ನಮ್ಮ ಮಕ್ಕಳ ಭವಿಷ್ಯ ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ನಾವು ಈ ಸಮೀಕ್ಷೆಯನ್ನು ನಾವು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಅವಕಾಶ ಬಂದಿದೆ. ಈ ಅವಕಾಶವನ್ನು ತಪ್ಪಿಸ್ಕೊಳ್ಳಲಾರ್ದಂಗೆ ಯಾವುದೇ ಊರಲ್ಲಿರಲಿ, ಯಾವುದೇ ಹಳ್ಳಿನಲ್ಲಿರಲಿ, ಅಕಸ್ಮಾತ್ ಮನೆ ಮುಚ್ಚಿದ್ರೂ ಕೂಡ ಎಲ್ಲರನ್ನ ಫೋನ್ ಮಾಡಿ ಕರೆ ಕಳಿಸಿ ನಮ್ಮ ಎಲ್ಲ ಮುಖಂಡರುಗಳು ಸೇರಿಬಿಟ್ಟು ಸರ್ವೆಗೆ ಬರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಒಳಗೊಂಡು ನಾವು ಪೂರ್ಣ ಮಾಹಿತಿ, ಸರಿಯಾದ ಮಾಹಿತಿಯನ್ನು ನೀಡಬೇಕು. ಜೊತೆಯಲ್ಲಿ ನಮ್ಮ ಜನಸಂಖ್ಯೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಅಂಕಿಅಂಶಗಳು ಸಿಗ್ತವೆ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ತಾವು ಜಾತಿ ಕಾಲಂ 61ರಲ್ಲಿ ಮಾದಿಗ ಅಂತಲೇ ನಮೂದಿಸಬೇಕಂತಂದೇಳಿ ತಮ್ಮಲ್ಲಿ ಈ ಮೂಲಕ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಬಂಧುಗಳೇ ನಮಸ್ಕಾರ. ಎಂ ರಾಮಕೃಷ್ಣ ಹೆಗಡೆ, ತಾಲೂಕು ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ. ಈಗಾಗಲೇ ಇವತ್ತು ಸರ್ವೆ
ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ಮಾದಿಗರ ಸಮೀಕ್ಷೆ ಸ್ಟಾರ್ಟ್ ಆಗಿದೆ. ಇಂದಿನಿಂದ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಸಮೀಕ್ಷೆ ಕುರಿತು ಈಗಾಗಲೇ ಸಂಡೂರು ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಿಂದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರನ್ನು ಮತ್ತು ಮಾದಿಗ ಗೆಳೆಯರನ್ನು ಕರೆಸಿ ಸುದೀರ್ಘವಾದಂಥ ಚರ್ಚೆ ಮಾಡೋದ್ರ ಮುಖಾಂತರ ಅವರಿಗೆ ವಿಶೇಷವಾದಂಥ ಟ್ರೈನಿಂಗ್ ಕೊಟ್ಟಿದ್ದೀವಿ. ಎಲ್ಲ ಕೇರುಗಳಲ್ಲಿ, ಊರುಗಳಲ್ಲಿ, ನಗರಗಳಲ್ಲಿ ಬಂದಿರತಕ್ಕಂಥ ಶಿಕ್ಷಕರಿಗೆ ಸರಿಯಾದ ರೀತಿಯಿಂದ ಸ್ಪಂದನೆ ಮಾಡಿರಿ. ಅವ್ರು ಕೇಳ್ತಕ್ಕಂಥ ಮಾಹಿತಿಗೆ ಸುಳ್ಳು ಹೇಳ್ದಂಗೆ ಮನಸ್ಸು ಬಿಚ್ಚಿ ವಾಸ್ತವಿಕತೆಯನ್ನು ಹೇಳ್ರಿ ಅಂಥೇಳಿ ನಾವು ಕೇಳಿದ್ವಿ. ಹಂಗಾಗಿ ನಮ್ಮ ಕಾರ್ಯಕರ್ತರು ಅಲ್ಲಿ ಕೇಳ್ತಕ್ಕಂಥ ಈ ಬಂದಿರತಕ್ಕಂಥ ಶಿಕ್ಷಕರಿಗೂ ಕೂಡ ಸ್ವಲ್ಪ ಈಜಿ ಆಗ್ತಕ್ಕಂಥ ವಾತಾವರಣ ಮೊದಲಿಗೆ ಪ್ರಿಪೇರ್ ಆಗಿಬಿಡ್ರಿ. ಎಲ್ಲ ಒಂದು ಮನೆಗೆ ಬಂದಾಗ ಆ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಆಧಾರ್ ಕಾರ್ಡು ಅಥವಾ BPL ಕಾರ್ಡು ಯಾರ್ದಾದ್ರೂ ಒಬ್ಬರದಿದ್ರೆ ಸಾಕು. ಅಂಥ ಒಂದು ದಾಖಲಾತಿ ಕೊಟ್ಟರೆ ಅವರು ಕೂಡ ಒಂದು ದಿನಕ್ಕೆ 20ರಿಂದ 40 ಸರ್ವೆ ಮಾಡ್ತಕ್ಕಂಥ ವಾತಾವರಣ ಇದೆ. ಯಾರು ಕೂಡ ಜಾತಿ ಕಾಲಮ್ನಲ್ಲಿ ಮಾದಿಗ ಅಂತಲೇ ಬರೆಸ್ರಿ. SC ಅಂತ ಬಂದಾಗ ಆದಿ ಕರ್ನಾಟಕ ಅಂತ ಇರ್ತೈತೆ, ಉಪಜಾತಿ ಅಂತ ಬಂದಾಗ ಮಾದಿಗ ಅಂತಲೇ ಬರೆಸ್ರಿ. ಈ ವಿಷಯವನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಈಗಾಗಲೇ ನಾವೇನು ತಾಲೂಕು ಲೀಡ್ರುಗಳು ಎಲ್ಲ ಹಂತದ ಕಾರ್ಯಕರ್ತರನ್ನ ಕುರಿತು ಚರ್ಚೆ ಮಾಡಿ ನಿಮಗೆಲ್ಲ ಮಾಹಿತಿ ಹಂಚಿದ್ದೀವಿ. ಮುಂದಿನ ಒಂದು ಕಡೆ ಹಳ್ಳಿಗಳಿಗೆ ಕೂಡ ಎಲ್ಲೆಲ್ಲಿ ಇಂಟರ್ನಲ್ ಪ್ಲೇಸ್ ಇರ್ತದೋ ಕೆಲವೊಂದು ಹಳ್ಳಿಗಳಾಗ ನಮ್ಮ ಜಾತಿಯವರು ಇನ್ನೂ ಓದ್ಕೊಂಡಿಲ್ಲ, ಅವ್ರಿಗೆ ಪರಿಜ್ಞಾನ ಇಲ್ಲ. ಅಂಥಲ್ಲಿ ಅಗಲಬಗಲಿರ್ತಕ್ಕಂಥ ಹಳ್ಳಿಗಳವರು ಹೋಗಿ ಅವ್ರಿಗೆ ಮಾಹಿತಿ ಕೊಡ್ರಿ. ಮಾಹಿತಿ ಕೊಡೋದ್ರ ಮುಖಾಂತರ ಸಮಗ್ರವಾದಂಥ ಸಮೀಕ್ಷೆ ಆದರೆ ಸಾಮಾಜಿಕ ನ್ಯಾಯ 35 ವರ್ಷಗಳ ಹೋರಾಟದ ಪ್ರತಿಫಲ ನಮಗೆ ಸಿಗುವಂಥ ಕಾಲ ಬಂದಿದೆ. ಸಂಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಅಭಿಯಾನ ಸ್ಟಾರ್ಟ್ ಆಗಿದೆ. ಆ ನಿಟ್ಟಿನಾಗ ನಾವು ಸಂಡೂರು ತಾಲೂಕಿನಿಂದ ಯಾವ ಲೀಡ್ರು ಕೂಡ ಸುಮ್ಮನೆ ಕುಂದಿರಬಾರ್ದು. ಎಲ್ಲ ಹಂತದ ಕಾರ್ಯಕರ್ತರು ಇನ್ನು 2-3 ದಿನಗಳ ಕಾಲ ಕಷ್ಟಪಟ್ಟು ಕೇರುಗಳಲ್ಲಿ ಡಂಗೂರು ಸಾರಿಸೋದ್ರ ಮುಖಾಂತರ, ಅಲಿಗೆ ಬಡಿಸೋದ್ರ ಮುಖಾಂತರ, ಕೆಲವೊಂದು ಚರ್ಚೆಗಳು ಮಾಡೋದ್ರ ಮುಖಾಂತರ, ವಾಟ್ಸಪ್ಪು, ಫೇಸ್ಬುಕ್ಕು, ಪಾಂಪ್ಲೆಂಟ್ಸು, ಕರಪತ್ರಗಳು ಸರ್ವೆ ಮಾಡೋದ್ರ ಮುಖಾಂತರ ವಾಲಂಟ್ರಿಯಾಗಿ ಎಲ್ಲರನ್ನೂ ಕೂಡ ಒಂದು 5 ದಿನ ಕಷ್ಟ ಬಿದ್ದರೆ ಸಂಡೂರು ತಾಲೂಕನ್ನು ಸಂಪೂರ್ಣವಾಗಿ ಸಕ್ಸಸ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀನಿ. ಜೈ ಮಾದಿಗ, ಹೆಮ್ಮೆಯಿಂದ ಮಾದಿಗ ಅಂತ ಬರೆಸ್ರಿ. ಜೈ ಮಾದಿಗ. ಸಂಡೂರು ತಾಲೂಕಿನ ಸಮಗ್ರ ಮಾದಿಗ ಬಂಧುಗಳಿಗೆ ಜೈ ಭೀಮ್ ನಮನಗಳು, ನಮಸ್ಕಾರಗಳು. ನಾವು ಸುಮಾರು 35 ವರ್ಷಗಳ ಹೋರಾಟ ಏನು ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಒಳ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಸಿಗಬೇಕಾದ್ರೆ, ನಿಜವಾದ ಒಂದು ಅಸ್ತಿತ್ವ ಸಿಗಬೇಕಾದ್ರೆ ನಮಗೆ ಒಳ ಮೀಸಲಾತಿ ಅವಶ್ಯಕತೆ ಇರೋದರಿಂದ ಆ ಒಂದು ವಿಷಯವಾಗಿ ನಮ್ಮ ಇಡೀ ಪೂರ್ವಜರು ಹೋರಾಟ ಮಾಡ್ಕೊಂಡು ಬಂದು ಈ ದಿನ ಒಂದು ಹಂತಕ್ಕೆ ಬಂದು ನಿಂತಿದೆ. ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಏಕಸದಸ್ಯ ಆಯೋಗ, ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಮನೆ ಸರ್ವೆ ಮಾಡೋಕ್ಕೆ ಒಂದು ಆದೇಶವನ್ನು ಹೊರಡಿಸಿದೆ. ಆದ್ದರಿಂದ ಇವತ್ತಿನಿಂದ 23ರವರೆಗೆ ಮನೆ ಸರ್ವೆ ನಡೀತಾ ಇದೆ. ಇಡೀ ಸಂಡೂರು ತಾಲೂಕಿನ ಮಾದಿಗರು ಮನೆಗೆ ಬಂದಂಥ ಸರ್ವೆ ಅಧಿಕಾರಿಗಳಿಗೆ ತಮ್ಮ ಜಾತಿಯನ್ನು ನಮೂದಿಸಿ ಉಪಜಾತಿ ಕಾಲಮ್ ನಂಬರ್ 61ರಲ್ಲಿ ಮಾದಿಗ ಅಂತ ನಮೂದಿಸಿ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ, ನಮ್ಮ ಹಕ್ಕನ್ನು ನಾವು ಪಡೆಯಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಹೋರಾಟದ ಭಾಗವಾಗಿರ್ತಕ್ಕಂಥ ಈ ಒಂದು ಸರ್ವೆ ಹಬ್ಬದಲ್ಲಿ ಭಾಗವಹಿಸಿ ಎಲ್ಲರೂ ಮಾದಿಗ ಅಂತ ನಮೂದಿಸಿ ಎಲ್ಲರೂ ಒಂದು ಅವಕಾಶವನ್ನು ಪಡ್ಕೊಳ್ಬೇಕಾಗಿ ಇಡೀ ತಾಲೂಕಿನ ಮಾದಿಗ ಸಮಾಜಕ್ಕೆ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಜೈ ಭೀಮ್, ಜೈ ಮಾದಿಗ, ಜೈ ಮಾದಿಗ. ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಕಾಶಪ್ಪ ಮಾತಾಡೋದು, ಲಕ್ಷ್ಮೀಪುರ. ಈ ನಾಳೆ ಸರ್ವೆ ಮಾಡೋದಲ್ಲಿ ಎಲ್ಲ ಶಿಕ್ಷಕರು ಬರ್ತಾರೆ. ಅವರು ಬಂದಲ್ಲಿ ಕಾಲಮ್ ನಂಬರ್ 61ರಲ್ಲಿ ಮಾದಿಗ ಅಂತ ನಮೂದಿಸ್ರಿ.